ಬಾಗಲಕೋಟೆ ಕ್ಷೇತ್ರದಲ್ಲೂ ಕೂಡ ಟಿಕೆಟ್ನ ಹಂಚಿಕೆ ಬಿಕ್ಕಟ್ಟು ಮುಂದುವರಿತಾ ಇದೆ. ಟಿಕೆಟ್ ಘೋಷಣೆಗೂ ಮೊದಲೇ ನಾಮಪತ್ರ ಸಲ್ಲಿಕೆ ಇಲ್ಲೂ ಕೂಡ ಆಗಿರುವಂತದ್ದು. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೋವಿಂದ ಬಳ್ಳಾರಿ ಉಮೇದುವಾರಿಕೆಯನ್ನು ಮುಂದುವರಿಸಿದ್ದಾರೆ. ಮಾಜಿ ನಗರಸಭೆ ಸದಸ್ಯ ಗೋವಿಂದ ಬಳ್ಳಾರಿ ನಾಮಪತ್ರವನ್ನ ಸಲ್ಲಿಸಿರುವಂತದ್ದು. ಕಳೆದ ಚುನಾವಣೆಯಲ್ಲೂ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಇವರು. ಇನ್ನು ಗೋವಿಂದ ಬಳ್ಳಾರಿ ಸ್ಪರ್ಧೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಬಾಗಲಕೋಟೆ ಕ್ಷೇತ್ರದಲ್ಲೂ ಕೂಡ ಟಿಕೆಟ್ ಘೋಷಣೆಗೂ ಮೊದಲೇ ನಾಮಪತ್ರ ಸಲ್ಲಿಕೆ ಆಗಿದೆ. ಒಂದು ರೀತಿಯಾಗಿ ಬಿಕ್ಕಟ್ಟು ಇನ್ನ ಮುಂದುವರೆದಿದೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೋವಿಂದ ಬಳ್ಳಾರಿ ಉಮೇದುವಾರಿಕೆ ಮುಂದುವರೆದಿರುವಂತದ್ದು. ಮಾಜಿ ನಗರಸಭೆ ಸದಸ್ಯರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಕಳೆದ ಚುನಾವಣೆಯಲ್ಲೂ ಕೂಡ ಇವರು ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಈಗ ಗೋವಿಂದ ಬಳ್ಳಾರಿ ಸ್ಪರ್ಧೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ತಲೆನೋವಾಗಿ ಪರಿಣಮಿಸ್ತಾ ಇದೆ. ನಗರ ಪ್ರದೇಶದಲ್ಲಿ ಪ್ರಭಾವ ಹೊಂದಿರುವಂತಹ ವ್ಯಕ್ತಿ ಗೋವಿಂದ ಬಳ್ಳಾರಿ ಅವರು ಹೈಕಮಾಂಡ್ ಮತ್ತೆ ರಾಜ್ಯ ನಾಯಕರು ಟಿಕೆಟ್ ನೀಡುವಂತೆ ಮನವಿಯನ್ನ ಮಾಡ್ತಿದ್ದಾರೆ. ಟಿಕೆಟ್ ಸಿಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ನಿರ್ಣಯವನ್ನ ತಗೋತೀನಿ ಅನ್ನುವಂಥ ನಿರ್ಧಾರಕ್ಕೆ ಇವರು ಮುಂದುವಾಗಿರುವಂತದ್ದು. ನಗರ ಪ್ರದೇಶದಲ್ಲಿ ಪ್ರಭಾವ ಇದೆ. ಕಳೆದ ಬಾರಿ ಕೂಡ ಇವರು ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಟಿಕೆಟ್ ಸಿಗದಿದ್ರೆ ಮುಂದಿನ ನಿರ್ಣಯ ಏನಿದೆ ನಾನು ತಗೋತೀನಿ ಅಂತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮುರುಗೇಶ್ ನೀಡ್ತಾರೆ. ಮುರುಗೇಶ್, ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಈಗಲೂ ಕೂಡ ಎರಡು ಕ್ಷೇತ್ರದಲ್ಲೂ ಕೂಡ ಒಂದ್ ರೀತಿಯಾಗಿ ತಲೆನೋವಾಗಿ ಪರಿಣಮಿಸ್ತಾ ಇದೆ ಟಿಕೆಟ್ ಹಂಚಿಕೆ ವಿಚಾರ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ ನಾವು ಮಾತಾಡ್ತಾ ಹೋಗ್ತಿದ್ವಿ ಬಳ್ಳಾರಿಯಲ್ಲಿ. ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಹಾಗೂ ಬಾಗಲಕೋಟೆಯ ಸಮಸ್ತ ತಾಲೂಕಿನ ಜಿಲ್ಲೆಯ ಜನರಿಗೆ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ. ನಾನು ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಕಾರ್ಯಕರ್ತ, ಎರಡನೇ ಮಾತೇನ. ಕಳೆದ 35 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ನಾನು ದುಡಿತಾ ಬಂದಿದ್ದೀನಿ. ನನ್ನ ಕುಟುಂಬ ಕೂಡ ನನ್ನ ಸಹೋದರಲ್ಲ, ಅಲ್ಲೇ ಎರಡು ಮಾತಿಲ್ಲ. ಇವತ್ತು ನಾನು ಏನು ನಾಮಪತ್ರ ಸಲ್ಲಿಸಿದ್ದೀನಿ, ಆ ನಾಮಪತ್ರ ಸಲ್ಲಿಸುವಂತದ್ದು ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಚುನಾವಣೆ ನಿಲ್ಲಬೇಕಂತ ಹೇಳಿ ನಾಮಪತ್ರ ಸಲ್ಲಿಸಿದ್ದೀನಿ. ಪಕ್ಷದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಹೈಕಮಾಂಡ್ ನನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುರುಗೇಶ್. ಈ ಒಂದು ವಿಚಾರದಲ್ಲಿ ಬಾಗಲಕೋಟೆಯಲ್ಲೂ ಕೂಡ ಈಗ ಟಿಕೆಟ್ ಹಂಚಿಕೆ ವಿಚಾರ ಒಂದ್ ರೀತಿಯಾಗಿ ಕಾಂಗ್ರೆಸ್ಗೆ ಬಿಕ್ಕಟ್ಟನ್ನ ತಂದಿಟ್ಟಿದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ ಗಾಯತ್ರಿ, ಈಗಾಗಲೇ ಬಾಗಲಕೋಟೆಯ ಉಪಚುನಾವಣಾ ಸಮರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕಗ್ಗಂಟು ಮನೆ ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇನ್ನೂವರೆಗೂ ಕೂಡ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇನ್ನವರೆಗೂ ಘೋಷಣೆ ಆಗಿಲ್ಲ. ಈಗಾಗಲೇ ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ಕನ್ನಡ ವೀರಣ್ಣ ಚರಂಜಪಟ್ ಅವರ ಹೆಸರು ಈಗಾಗಲೇ ಅಭ್ಯರ್ಥಿಯಾಗಿ ಅಧಿಕೃತವಾಗಿ ಘೋಷಣೆ ಆಗಿದೆ. ಆದ್ರೆ ಇನ್ನೂವರೆಗೂ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಹೆಸರು ಘೋಷಣೆ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಕೂಡ ಕಾಂಗ್ರೆಸ್ ಆಕಾಂಕ್ಷಿ ಅಭ್ಯರ್ಥಿಯಾಗಿರ್ತಕ್ಕಂಥ ಗೋವಿಂದ ಬಳ್ಳಾರಿ ಅವರು ಕೂಡ ಇವತ್ತು ಒಂದು ನಾಮಪತ್ರವನ್ನ ಸಲ್ಲಿಸಿದರೆ, ನಾನು ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನನಗೂ ಕೂಡ ಒಂದು ಬಿ ಫಾರ್ಮ್ ಅನ್ನ ರಾಜ್ಯ ನಾಯಕರು ನೀಡ್ತಾರೆ ಎಂಬ ಒಂದು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಇವರು ಮೊದಲು ಕಳೆದ ಬಾರಿ ಕೂಡ ಮಾಜಿ ಟಿಎಂಸಿ ಏನು ಸದಸ್ಯರಾಗಿ ಒಂದು ಸೇವೆಯನ್ನು ಸಲ್ಲಿಸಿದ್ರು. ನಾನು ಸಾಕಷ್ಟು ಜನ ಬೆಂಬಲವನ್ನು ಹೊಂದಿದ್ದೇನೆ ಮತ್ತು ಅದಲ್ಲದೆ ಕೂಡ ನಾನು ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೂ ಕೂಡ ನಾನು ಒಂದು ಅರ್ಜಿಯನ್ನ ಸಲ್ಲಿಸಿದೆ. ನಾನು ಕೂಡ ಆಕಾಂಕ್ಷಿ ಇದ್ದೇನೆ ಅಂತ ಈಗಾಗಲೇ ಮೊನ್ನೆ ಅಷ್ಟೇ DCM ಮತ್ತು CM ಬಂದಾಗೂ ಕೂಡ ಭೇಟಿಯಾಗಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇನೆ. ಸಾಕಷ್ಟು ನಾನು ಜನ ಬೆಂಬಲ ಕೂಡ ಇದೆ. ಹೀಗಾಗಿ ನನಗೆ ಟಿಕೆಟ್ ಕೊಟ್ಟರೆ ಕೂಡ ನಾನು ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಇವತ್ತು ಆಕಾಂಕ್ಷಿ ಅಭ್ಯರ್ಥಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಈಗ ಒಂದು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಈಗ ಮುಂದಿನ ದಿನಮಾನಗಳಲ್ಲಿ ಎಲ್ಲೋ ಒಂದ್ ಕಡೆ ಟಿಕೆಟ್ ಸಿಗದೆ ಹೋದ್ರೆ ಕೂಡ ಒಂದು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಏನು ಕಣಕ್ಕಿಳಿತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಟಿಕೆಟ್ ಘೋಷಣೆ ಆದ ನಂತರದಲ್ಲಿ ಮುಂದಿನ ನಿರ್ಧಾರ ಬಗ್ಗೆ ನಡೆ ಬಗ್ಗೆ ಒಂದು ಮುಂದಿನ ತೀರ್ಮಾನದಲ್ಲಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳ್ಬೋದು. ಧನ್ಯವಾದ ಮುರುಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.